ಒಬ್ಬ ಕಾಂಟ್ರಾಕ್ಟರ್ ಇದ್ದ. ಅವನ ಕೆಲಸನೇ ಮನೆ ಕಟ್ಟಿಸೋದು. ಅನೇಕ ಮನೆಗಳನ್ನು, ಶಾಲೆಗಳನ್ನು, ಸಾರ್ವಜನಿಕ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದ. ತುಂಬ ಶಿಸ್ತಿನಿಂದ ಮಾಡೋನು. ಗುಣಮಟ್ಟ ಕಾಯ್ಕೊಂಡು ಬರೋದ್ರಿಂದ ಅವನಿಗೆ ಬಹಳ ಬೇಡಿಕೆ ಇತ್ತು. ಅವನ ಬಳಿ ಕೆಲಸ ಮಾಡೋರು ಭಾಳ ಜನ ಇದ್ದರು, ತುಂಬ ಜನ ಇದ್ದರು. ಕೆಲವು ಗಾರೆಯವರು, ಕಬ್ಬಿಣದ ಕೆಲಸ ಮಾಡೋರು, ವಿದ್ಯುತ್ ಶಕ್ತಿ ಉಪಕರಣ ಅಳವಡಿಸೋರು, ಕೆಲವರು ಮರಗೆಲಸ ಮಾಡೋರು, ಇವರೆಲ್ಲ ಅತ್ಯಂತ ಪ್ರಾಮಾಣಿಕರು. ಯಜಮಾನರ ಮೇಲೆ ಅಪಾರ ನಂಬಿಕೆ. ಇದು ಎಲ್ಲ ಒಂದು ಪರಿವಾರ ಇದ್ದಂಗೆ ಇದ್ದರು. ಅನೇಕ ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಬೇರೆಯವ್ರು ಹೆಚ್ಚಿನ ಸಂಬಳಕ್ಕೆ ಕರೆದ್ರು ಕೂಡ ಹೋಗದೆ ಅಲ್ಲೇ ಉಳಿದವರು. ಅದರಲ್ಲೂ ಮರಗೆಲಸ ಮಾಡೋರು ಮುಖ್ಯಸ್ಥ ಇದ್ದಲ್ಲ ನಾಗಪ್ಪ, ಭಾಳ ಬುದ್ಧಿವಂತ ಅವನು. ಅವನ ಯಜಮಾನರೊಂದಿಗೆ 35 ವರ್ಷ ಕೆಲಸ ಮಾಡಿದ್ದಾನೆ. ಈ ಮರಗೆಲಸದಲ್ಲಿ ಕುಸರಿ ಕೆಲಸ ಮಾಡ್ತಾರಲ್ಲ, ಅದ್ರಲ್ಲಿ ದೊಡ್ಡ ಹೆಸರು ಅವನು. ಯಜಮಾನ್ರ ಕಂಪ್ನಿಗೆ ದೊಡ್ಡ ಹೆಸರು ಬಂದದ್ದೇ ಅವನಿಂದ. ಆದರೆ ಈಗ ವಯಸ್ಸಾಗ್ತಾ ಬಂತು ಅವನಿಗೆ. ಮೊದಲನಾಗೆ 10-12 ತಾಸು ಕೆಲಸ ಮಾಡೋದು ಆಗ್ತಾ ಇರಲಿಲ್ಲ. ಮರದ ಭಾರಗಳನ್ನು ಎತ್ತುವಾಗ, ಸುತ್ತಿಗೆಯಿಂದ ಹೊಡೆಯುವಾಗ ಕೈಗಳು ಸೋತು ಹೋಗ್ತಾಯಿದ್ರು. ನಾಗಪ್ಪ ಅಂದ್ಕೊಂಡ, ಇನ್ನು ಕೆಲಸ ಸಾಕು ನನಗೆ ಅಂತ ತೀರ್ಮಾನ ಮಾಡಿದ. ಯಜಮಾನ್ರ ಮುಂದೆ ಹೋಗಿ ಕೈ ಮುಗಿದು ಹೇಳ್ದ, ಸ್ವಾಮಿ, ನನಗೆ ವಯಸ್ಸಾಯಿತು, ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಮೊದಲಿನ ಉತ್ಸಾಹ ಇಲ್ಲ, ನಾನು ದಯವಿಟ್ಟು ನಿವೃತ್ತಿ ಕೊಟ್ಬಿಡಿ ಅಂತ ಕೇಳಿದ. ಅವ್ರು ಆಯ್ತಪ್ಪ, ಸ್ವಲ್ಪ ದಿವಸ ವಿಶ್ರಾಂತಿ ತಗೋ, ಆಮೇಲೆ ನೋಡೋಣಂತೆ ಅಂತ ಹೇಳಿ ಕಳಿಸಿದರು. ಒಂದು ವಾರದ ನಂತರ ಯಜಮಾನರು ನಾಗಪ್ಪನ ಕರೆಸಿದರು. ನಾಗಪ್ಪ, ನೀ ಹೇಳಿದಂತೆ ಇನ್ನು ಕೆಲಸ ಸಾಕು, ಆದರೆ ನಿವೃತ್ತ ಆಗೋದಕ್ಕಿಂತ ಮೊದಲು ಇನ್ನೊಂದು ಮನೆ ಪೂರ್ತಿ ಮಾಡಬೇಕು. ಅದು ಒಂದು ಮನೆ ಪೂರ್ತಿ ಮಾಡಿದ್ರೆ ಸಾಕು ನೀನು ನಿವೃತ್ತಿ ಆಗೋದು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ನಿನ್ನ ಮನಸ್ಸು ತೃಪ್ತಿ ಆಗೋ ಹಾಗೆ ಒಳ್ಳೆ ಮನೆಯನ್ನು ಕಟ್ಟು. ದುಡ್ಡಿಗೇನು ಚಿಂತೆ ಮಾಡಬೇಡ. ನಿನ್ನಲ್ಲಿ ಏನೇನು ಕುಶಲತೆ ಇದೆಯೋ, ಶಕ್ತಿ ಇದೆಯೋ ಅದನ್ನೆಲ್ಲ ಬಳಸಿ ಅದ್ಭುತವಾದ ಮನೆ ಕಟ್ಟು. ಒಂದು ನೀನು ತೃಪ್ತಿ ಆಗುವಂಗೆ ಕಟ್ಟು ಅಂತ ಕರ್ಕೊಂಡು ಹೋಗಿ ಮನೆ ಕಟ್ಟಬೇಕಾದ ನಿರ್ಧಾರ ಮಾಡಿದ್ರಲ್ಲ ಸ್ಥಳ ಅಂತ ತೋರಿಸಿದ್ರು. ನಾಗಪ್ಪನಿಗೆ ಅಂತ ಭಾಳ ಸಂತೋಷ ಏನಾಗಲಿಲ್ಲ. ಕೆಲಸ ಸಾಕು ಅಂದರೂ ಮತ್ತೊಂದು ಕೆಲಸ ಕೊಟ್ಟರಲ್ಲಪ್ಪ ಯಜಮಾನರು ಅಂತ ಕೊರಗಿದ. ಈ ಮನೆ ನಿರ್ಮಾಣ ಮುಗಿಯುವವರೆಗೆ ಸುಮಾರು 1 ವರ್ಷ ಇನ್ನೇನು ಕಷ್ಟ ತಪ್ಪಿದ್ದಲ್ಲ ಅಂತ ವಿಚಾರ ಮಾಡಿದ. ಆದರೂ ಇಷ್ಟು ವರ್ಷ ಅನ್ನ ಇಟ್ಟಂಥ ದಣಿಗೆ ಇಲ್ಲ ಅಂತ ಹೇಳೋದು ಹೇಗೆ? ಆಯಿತು ಸರ್ ಒಪ್ಕೊಂಡ. ಮನೆ ಕೆಲಸ ಪ್ರಾರಂಭ ಆಯಿತು. ನಾಗಪ್ಪ ಕೆಲಸ ನಡೆದಾಗ ಆಗಾಗ ಹೋಗಿ ಆ ತರುಣ ಮರಗೆಲಸದವ್ರು ಇರ್ತಾರಲ್ಲ, ಸೂಚನೆ ಕೊಟ್ಟು ಬರ್ತಿದ್ದ. ತಾನಾಗೆ ಮನಸ್ಸಿಟ್ಟು ಮಾಡಲಿಲ್ಲ, ಹೇಗಿದ್ದರೂ ಆಸಕ್ತಿ ಇಲ್ಲದ ಕೆಲಸ ಅಲ್ವಾ. 1 ವರ್ಷ ಆದಮೇಲೆ ಮನೆ ಮುಗೀತು. ಸಾಧಾರಣ ಚೆನ್ನಾಗೇ ಇತ್ತು ಮನೆ, ಆದರೆ ಆತ ಮನಸ್ಸು ಮಾಡಿದ್ರೆ ಅದ್ಭುತ ಮನೆ ಮಾಡ್ಬೋದಾಗಿತ್ತು. ಮನೆಯ ಉದ್ಘಾಟನಾ ಸಮಯ ಬಂತು. ಮನೆಯಲ್ಲೆಲ್ಲ ಅಲಂಕಾರ ಮಾಡಿದರು. ಆ ಯಜಮಾನ ನಾಗಪ್ಪನ ಕರೆದು, ನಾಗಪ್ಪ, ನನ್ನ ಹತ್ರ ಸುಮಾರು ನೀನು 40 ವರ್ಷ ಪ್ರಾಮಾಣಿಕವಾಗಿ ದುಡ್ದಿದ್ದೀಯಪ್ಪ. ನಿನ್ನ ಕೆಲಸದ ಕಂಪ್ನಿಗೆ ಸಾಕಷ್ಟು ಹಣ, ಹೆಸರು, ದುಡ್ಡು ಎಲ್ಲ ಬಂದಿದೆ. ಅದಕ್ಕೆ ನಾನು ವಿಚಾರ ಮಾಡಿದ್ದು, ಈ ಕಟ್ಟಿದ ಮನೆ ಇದೆಯಲ್ಲ, ಹೊಸ ಮನೆ, ಇದು ನಿನಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ತಗೋ, ಈ ಮನೆ ಕೀಲಿಕೈ, ಇವತ್ತಿಂದ ಇದು ನಿನ್ನ ಮನೆ ಅಂತ ಕೀಲಿಕೈ ಕೊಟ್ಟರು. ನಾಗಪ್ಪನಿಗೆ ಸಂತೋಷ ಆಗಲಿಲ್ಲ. ಇದು ನಿಂದೇ ಮನೆ ಅಂತ ಅವ್ರು ಮೊದಲೇ ಯಜಮಾನರು ಹೇಳಿದರೆ ತನ್ನ ಪ್ರತಿಭೆಯನ್ನು, ಕೌಶಲ್ಯವನ್ನು ಹಾಕಿ ಅದ್ಭುತವಾದ ಮನೆ ಮಾಡಬಹುದಾಗಿತ್ತಲ್ಲ ಅಂತ ದುಃಖಿಸಿದ. ನಮ್ಮ ಜೀವನವೂ ಹಾಗೆ ಅಲ್ವಾ ಸ್ವಾಮಿ. ನಾವು ಪ್ರತಿಯೊಂದು ಕ್ಷಣದಲ್ಲೂ ಉತ್ಸಾಹದಿಂದ, ಪ್ರೀತಿಯಿಂದ ಕೆಲಸ ಮಾಡ್ತಾ ನನ್ನ ಜೀವನ ಕಟ್ಕೊಳ್ತಾ ಇದ್ದೇನೆ ಅಂತ ದುಡಿದ್ರೆ ಸಾರ್ಥಕ ಆಗ್ತದೆ. ಆಸಕ್ತಿ ಇಲ್ಲದೆ ಅಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಹಾಳಾಗೋದು ಯಾರ ಜೀವನ? ನಮ್ಮ ಜೀವನನೇ ಅಲ್ವಾ. ಆದ್ದರಿಂದ ನಾವು ನಾಗಪ್ಪನ ಹಂಗೆ ಆಗೋದು ಬೇಡ. ಯಾಕಂದರೆ ಭಗವಂತ ಹೇಳಿದ್ದಾನೆ, ನಾಗಪ್ಪನ ಕಾಂಟ್ರಾಕ್ಟರ್ ಹೇಳಿದಂಗೆ ಯಾರ್ದೋ ಮನೆ ಅಂತ ಕಟ್ಟಿಸ್ಲಿಲ್ಲ, ಇದು ನಿಂದೇ ಜೀವನ, ಚೆನ್ನಾಗಿ ಕಟ್ಕೊಳ್ಳಯ್ಯ ಅಂತ ಹೇಳಿ ಕಳಿಸಿದ್ದಾನೆ ಭಗವಂತ. ಅದನ್ನು ಚೆನ್ನಾಗಿ ಕಟ್ಸ್ಕೊಂಡಾಗ ಹೋಗುವಾಗ ದುಃಖ ಪಡೋ ಕಾರಣ ಇಲ್ಲ.